ನೆನ್ನೆ ಥರನೇ ಇವತ್ತು ಒಂದು ಸೌದೆ ಲೋಡ್ ಇದೆ ಅಂದ್ಬಿಟ್ಟು ಕಾಲ್ ಮಾಡಿದ್ರು ಪಾರ್ಟಿ. ಹೋಗಿ ಲೋಡ್ ಮಾಡಿಕೊಂಡು ಬಂದೆ. ಸ್ಪಾಟಿಗೆ ಬಂದು ಹಗ್ಗ ಕಟ್ಟಿದ್ರು ಸೌದೆ ಬೀಳಬಾರ್ದು ಅಂತ. ಅವೆಲ್ಲ ಬಿಚ್ಕೊಂಡು ಇಲ್ಲಿ ಸ್ಪಾಟ್ ತೋರಿಸಿದ್ರು. ಅಲ್ಲಿಗೆ ರಿವರ್ಸ್ ಹೊಡ್ಬಿಟ್ಟು ನನಗೆಲ್ಲ ಖಾಲಿ ಮಾಡಂತ ಹೇಳಿದರು. ನಾನು ಹೋಗ್ಬಿಟ್ಟು ಗಾಡೀಲಿ ಗೇರ್ಗೆ ಹಾಕ್ಬಿಟ್ಟು ಹೈಡ್ರಾಲಿಕ್ ಹಾಕಿ ಆನ್ ಮಾಡಿದ್ದೀನಿ. ಸೊ ನಿಧಾನಕ್ಕೆ ಲಿಫ್ಟ್ ಎತ್ಕೊತಾ ಇದೆ. ಇಲ್ಲಿ ಚಾಸಿ ಹತ್ರ ಒಂದು ಲೈನ್ ಬರ್ಸಿದ್ದೀನಿ, ನೀವೆಲ್ಲ ಗಮನಿಸಿದ್ದೀರಾ? ಹುಟ್ಟು ಉಚಿತ, ಸಾವು ಖಚಿತ, ಪ್ರೀತಿಯೊಂದು ಶಾಶ್ವತ ಅಂತ. ನೆಕ್ಸ್ಟ್ ಈಗ ಲಿಫ್ಟ್ ಎತ್ತಿ ಅವೆಲ್ಲ ಜಾರ್ತಾ ಇಲ್ಲ. ಹಿಂದೆ ಮುಂದೆ ಜರ್ಕೊಡಿದ್ದಕ್ಕೆ ಹಂಗೆ ಪಟ್ಟಂತ ಜಾರ್ಕೊಂಡು ಇನ್ನೊಂದು ಸ್ವಲ್ಪ ಹಾಗೆ ಮುಂದೆ ಬರ್ತಿದ್ದಂಗೆ ಎಲ್ಲ ಖಾಲಿ ಆಯಿತು. ಇನ್ನೇನು ಖಾಲಿ ಆಯಿತು ಅನ್ಕೊತಿದ್ದಂಗೆ ಹಿಂದೆಗಡೆ ಜಾಮ್ ಆಗ್ಬಿಟ್ಟವೆ. ಈ ಜಾಮ್ ಆಗಿರೋವನ್ನ ಬೀಳಿಸ್ಬೇಕು ಅಂತ ಮುಂದಕ್ಕೆ ಹೋದೆ ಮತ್ತು ಹಿಂದಕ್ಕೆ ಬಂದೆ, ಆದರೂ ಬೀಳ್ತಾ ಇಲ್ಲ. ಹಿಂಗೆಲ್ಲ ಆದರೂ ಆಗಲ್ಲ ಅಂದ್ಬಿಟ್ಟು ಮೇಲೆ ಹತ್ಬಿಟ್ಟು ಆ ತುಂಡನ್ನ ಕೈಯಲ್ಲಿ ಎಳೆದೆ, ಆದರೂ ಬರಲಿಲ್ಲ. ಫುಲ್ ಟೈಟಾಗಿ ಕೂತ್ಕೊಂಡ್ಬಿಟ್ಟಿದೆ ಅದು. ಮತ್ತು ಕಾಲಲ್ಲಿ ದಬ್ಬಿದ್ರೆ ಕಾಲಲ್ಲಿ ಹೋಗ್ತಾಯಿಲ್ಲ. ಏನು ಮಾಡೋದು ಗೊತ್ತಿಲ್ಲದೆ ಆಮೇಲೆ ನನ್ನ ಕೈಗೆ ಒಂದು ಕಡ್ಡಿ ಸಿಕ್ತು. ಕಡ್ಡಿನ ಸನ್ನಿಗೆ ಹಾಕ್ಬಿಟ್ಟು ಅಲ್ಲಾಡ್ಸಿ ಇಕ್ಕಿದ್ದಕ್ಕೆ ಸ್ವಲ್ಪ ಲೂಸ್ ಆದವು. ಆಮೇಲೆ ಲೂಸ್ ಆದಮೇಲೆ ಮೇಲೆ ನಿಧಾನಕ್ಕೆ ಜರ್ರಂತ ಜಾರ್ಕೊಂಡು. ಈ ಸೌದೆನ ಇವರು ಇಟ್ಕೆ ಸುಡೋಕ್ಕೆ ಬಳಸ್ತಾರಂತೆ. ನನಗೊಂದು ಡೌಟ್, ಇವರು ಡೈಲಿ ಸೌದೆ ಎಲ್ಲಿಂದ ಸಿಗ್ತಾವಪ್ಪ ಇಟ್ಕೆ ಇಷ್ಟೊಂದೆಲ್ಲ ಬೇಯಿಸೋಕ್ಕೆ? ಏನಿವೆ ಯಾರೇನಾರ ಮಾಡ್ಕೊಳ್ಳಿ, ನಮಗೇನು ಆರ್ಡ್ರ್ ಬಂತು, ಹಾಕಿದ್ದಾಯಿತು. ಎಲ್ಲ ನಿಧಾನಕ್ಕೆ ದಬ್ದೆ ನಿಧಾನಕ್ಕೆ ಜಾರ್ಕೊಂಡು ಜಾರ ಬಂದಿತ್ತಾರಲ್ಲ, ಅಲ್ಲಿರೋ ಚಿಕ್ಕ ಹುಡುಗರೆಲ್ಲ ನೋಡ್ಬಿಟ್ಟು ಎಲ್ಲ ಚಪ್ಪಾಳೆ ಹೊಡಿತಾವ್ರೆ, ಜಾರ್ತಿದೆ ನೋಡಿ. ಅವ್ರಿಗೇನು ಗೊತ್ತು, ನಾನು ಅಲ್ಲೋ ಹೋಗಿ ಮೇಲೆ ಹೋಗಿ ಎಳೆದು ಬಿಸಾಕಬೇಕು. ಏನಾರ ಏಮಾರಿದ್ರೆ ಕಾಲ ಮೇಲೆ ಬರ್ತವೆ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಇಟ್ಕೆನ ಹೆಂಗೆ ಈ ಸೌದೆಯಲ್ಲಿ ಬೇಯಿಸ್ತಾರೆ ಅಂತ. ಇಷ್ಟಿಷ್ಟು ದಪ್ಪ ತುಂಡು ಹಸಿ ಸೌದೆನೆಲ್ಲ ಉರಿತಾವಂತೆ. ಏನಿವೆ ನಾನೆಲ್ಲ ಲೋಡ್ ಮುಗಿಸ್ಕೊಂಡು ಕ್ಲೋಸ್ ಮಾಡ್ಕೊಂಡು ಮನೆ ಕಡೆಗೆ ಹೊರಟೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.